ಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಗದಗ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆಗೆ ಸಂಬಂಧಿಸಿದಂತೆ 4 ವಿಧಾನಸಭಾ ಕ್ಷೇತ್ರಗಳಿದೆ ಹಾಗೂ ಶಿರಹಟ್ಟಿಯಲ್ಲೂ ಸಹ 251 ಮತಗಟ್ಟೆಗಳಿದೆ. ಇದೇ ರೀತಿ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಕೂಡ ಇವತ್ತು ಮಸ್ಟಿಂಗ್ ಕಾರ್ಯ ನೆರವೇರ್ತಾ ಇದೆ. ಇಲ್ಲಿ ನೋಡಿದಾಗ ಎಲ್ಲ ಮತಗಟ್ಟೆ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಇವತ್ತು ಚುನಾವಣೆಗೆ ಸಂಬಂಧಿಸಿದ ಎಲ್ಲ ಸಾಮಗ್ರಿಗಳನ್ನು ಮತ್ತು EVMsಗಳನ್ನು ಇವತ್ತು ಹೋಗಿ ಮತಗಟ್ಟೆಗೆ ಅವರಿಗೆ ನಿಗದಿಯಾದ ಬಸ್ಗಳ ಮೂಲಕ ಹಾಗೂ ಬೇರೆ ವಾಹನಗಳ ಮೂಲಕ ಇವತ್ತು ಮತಗಟ್ಟೆ ತಲುಪ್ತಾ ಇದ್ದಾರೆ. ಮತಗಟ್ಟೆಯಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಅವರಿಗೆ ಊಟ ಆಗಿರ್ಬೋದು, ನೀರಾಗಿರ್ಬೋದು, ಮೆಡಿಕಲ್ ಕಿಟ್ ಆಗಿರ್ಬೋದು, ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಎಲ್ಲರೂ ಬಂದು ಮತದಾರರಲ್ಲಿ ಕೇಳ್ಕೊಳ್ಳೋದಂದರೆ ಎಲ್ಲರೂ ಬಂದು ಮತ ಮತಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಂದರೆ ಹಾವೇರಿ ಲೋಕಸಭಾ ಮತಕ್ಷೇತ್ರಕ್ಕೆ ಒಳಪಡುವ ಶಿರಹಟ್ಟಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಶಾಂತ ರೀತಿಯಿಂದ ಚುನಾವಣೆ ನಡೆಸಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಒಟ್ಟು ಅಧಿಕಾರಿ ಮತ್ತು ಸಿಬ್ಬಂದಿಯವರು ಅಂದರೆ ಅದರಲ್ಲಿ ಸಿವಿಲ್ ಪೊಲೀಸ್ ಇರ್ಬೋದು, ಡಿಸ್ಟ್ರಿಕ್ಟ್ ಆರ್ಮ್ಡ್ ಇರ್ಬೋದು, ಸ್ಟೇಟ್ ಆರ್ಮ್ ಪೊಲೀಸ್ ಇರ್ಬೋದು ಮತ್ತು ಹೊರ ರಾಜ್ಯದಿಂದ ಬಂದಂಥ ಆರ್ಮ್ ಪೊಲೀಸ್ ಎಲ್ಲ ಸೇರಿ ಸುಮಾರು 500 ಜನರನ್ನು ಭದ್ರತಾ ಕರ್ತವ್ಯಕ್ಕೆ ನೇಮಿಸಲಾಗಿದೆ. ಅದರಲ್ಲಿ ಮತಗಟ್ಟೆಗೆ ನೇಮಿಸಿದ್ದಿರ್ಬೋದು, ಪೆಟ್ರೋಲಿಂಗ್ ಇರ್ಬೋದು, QRT ಇರ್ಬೋದು, ಸ್ಟ್ರೈಕಿಂಗ್ ಫೋರ್ಸ್ ಇರ್ಬೋದು, ಮತಗಟ್ಟೆಗಳನ್ನು ಅದರ ಸೂಕ್ಷ್ಮತೆಗೆ ಅನುಗುಣವಾಗಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ವಿವರಗಳನ್ನು ಕೊಡಲಿಕ್ಕಾಗೋದಿಲ್ಲ. ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಮತ್ತು ಈ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಶಿರಹಟ್ಟಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಶಾಂತಿಯುತ ಚುನಾವಣೆ ನಡೆಯಲಿಕ್ಕೆ, ನಿರ್ಭೀತಿಯಿಂದ ಚುನಾವಣೆ ನಡೆಯಲಿಕ್ಕೆ ಏನು ಬೇಕು ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಎಲ್ಲ ನಾಗರಿಕ ಬಾಂಧವರಲ್ಲಿ, ಮತದಾರರಲ್ಲಿ ವಿನಂತಿ ಏನೆಂದರೆ ಎಲ್ಲರೂ ಬಂದು ಕಡ್ಡಾಯವಾಗಿ ಮತದಾನವನ್ನು ಮಾಡಿ ಈ ಪ್ರಜಾಪ್ರಭುತ್ವದ ಹಬ್ಬದಲ್ಲಿ ಪಾಲ್ಗೊಳ್ಳಬೇಕಂತ ಕೇಳ್ಕೊಳ್ತೀನಿ. ಅಲ್ಲಿ ನೀವು ಆರ್ಡರ್ ಕೊಟ್ಟಿದ್ದೀವಿ, ರೌಂಡ್ ಹಾಕ್ತೀವಿ, ಕೈ ಮಾಡಿಕೊಂಡು ಮತವನ್ನು ಹಾಕ್ತಾರೆ. ಸುಧಾ ಮೇಡಮ್ ಅವ್ರು ಟ್ರೈನಿಂಗ್ ತರ್ತೀವಿ. ನಾವು ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ನಮ್ಮ ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಒಟ್ಟಾಗಿ 251 ಮತಗಟ್ಟೆಗಳಿತ್ತು. 251 ಮತಗಟ್ಟೆಗಳಿಗೆ 10% ರಿಸರ್ವ್ ಆಗಿ ಟೋಟಲ್ ಆಗಿ ನಮಗೆ 227 ಪೋಲಿಂಗ್ ಪಾರ್ಟಿಗಳಿರ್ತಾರೆ. 227 ಪೋಲಿಂಗ್ ಪಾರ್ಟಿ ಅಂದರೆ ನಮಗೆ ಟೋಟಲ್ ಆಗಿ 1108 ಪೊಲೀಸ್ ಸ್ಟಾಫನ್ನು ಇರುತ್ತಾರೆ. ಇವರಿಗೆ ನಾವು ಈಗ ಮಸ್ಟರಿಂಗ್ ಸೆಂಟರ್ನಲ್ಲಿ ಅವರಿಗೆಲ್ಲ ನಮ್ಮ EVMs ಹಾಗೂ ಎಲೆಕ್ಷನ್ಗೆ ಬೇಕಾಗಿರ್ತಕ್ಕಂಥ ಮೆಟೀರಿಯಲ್ಸ್ನ ನೀಡ್ತಾ ಇದ್ದೇವೆ. ಮೆಟೀರಿಯಲ್ಸ್ನ ಅವ್ರು ಕಲೆಕ್ಟ್ ಮಾಡಿಕೊಂಡು ನಾವು ಅವರಿಗೆ ಅಂತಲೇ ಒಟ್ಟಾಗಿ 35 ಬಸ್ ಹಾಗೂ 9 ಮಿನಿ ಬಸ್, ಒಟ್ಟಾಗಿ 44 ವೆಹಿಕಲ್ನ ನಾವು ಅರೇಂಜ್ ಮಾಡಿರ್ತೇವೆ. ಅವರು ಸಕಲ EVMs ಹಾಗೂ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಿಕೊಂಡು ಅವರು ನಮ್ಮ ಇಲ್ಲಿ ಅವರ ಊಟ ಮುಗಿಸ್ಕೊಂಡು ಅವ್ರು ತಮ್ಮ ಮತಗಟ್ಟೆಗಳಿಗೆ 2 ಗಂಟೆಗೆ ಇಲ್ಲಿಂದ ಹೊರಡ್ತಾರೆ. ಕೊಡಂಗಿಲ್ಲ ಬಿಡ್ರಿ, ಇವ್ರು ರಕ್ತ ತಗೊಂಡು ರಕ್ತನ ಕಾಣ ಏನ್ ಕೂಗಿ ಹೇಳ್ತಾರೆ ಆ ಕ್ರಮ ಸಂಖ್ಯೆಯನ್ನ ಮತದಾರರ ಚೀಟಿಗಳು ಒಮ್ಮೆ ಬರೀತಾರೆ, 17A ರಿಜಿಸ್ಟರ್ ಅಲ್ಲಿ ಒಮ್ಮೆ ಬರೀತಾರೆ. ಆಕ್ಚುಲಿ ಎರಡನೇ ಪೋಲಿಂಗ್ ಆಫೀಸರ್ ಕೆಲಸ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಕ್ಸ್ಟ್ರಾ ವಿಜಿಲೆಂಟ್ ಆಗಿರ್ಬೇಕು. ಯಾವ ನಂಬರ್ ಅನ್ನ ಹೇಳ್ತಾರೆ ಆ ನಂಬರ್ ಅನ್ನ ಬರೀಬೇಕು 2 ಸಲ. ಆಮೇಲೆ ಮತದಾರರ CRC ಮುಗಿದ ತಕ್ಷಣ ನಿಮ್ಮ ಫಸ್ಟ್ ಕೆಲಸಗಳೇನು ಅಂದ್ರೆ CU ಬಟನ್ ಅನ್ನ ಆಫ್ ಮಾಡೋದು. ಸ್ವಿಚ್ ಆಫ್ ಮಾಡಿ ಸೀಲಿಂಗ್ ಪ್ರೊಸೀಜರ್ಗೆ ಹೋಗ್ಬೇಕು. ಪೋಲ್ಗೆ ನಾವು ರೆಡಿ ಮಾಡಬೇಕಾಗ್ತದೆ. VVPAT ನ ಡ್ರಾಪ್ ಬಾಕ್ಸ್ ನೊಳಗಿರುವ ಎಲ್ಲಾ ಸ್ಲಿಪ್ಸ್ ಅನ್ನ ಹೊರಗಡೆ ತೆಗೆದ ಮೇಲೆ ಮತ್ತೆ ನಾವು ಆ ಡ್ರಾಪ್ ಬಾಕ್ಸ್ ಅನ್ನು ಕೂಡ ಸೀಲ್ ಮಾಡ್ತೇವೆ. ಅದಕ್ಕೊಂದು ಅಡ್ರೆಸ್ ಟ್ಯಾಗ್ ಅನ್ನ ಕಟ್ತೇವೆ. ಅದನ್ನು ಕಟ್ಟಿ ಅವು ಎರಡನ್ನೂ ನಾವು ಪೋಲಿಂಗ್ CU ಮಾತ್ರ ಥರ್ಡ್ ಪೋಲಿಂಗ್ ಆಫೀಸರ್ ಕಡೆ ಇರುತ್ತೆ. ಸೊ ಇಷ್ಟು ಆಗ್ಬೇಕು ಅಂದ್ರೆ ನಿಮಗೆ ಮೋರ್ ದನ್ 75
ಮಿನಿಟ್ಸ್ ಬೇಕು, 75 ನಿಮಿಷ ಬೇಕಾಗುತ್ತೆ. ಅದಕ್ಕೆ ಇದನ್ನು ಪೂರ್ತಿಯಾಗಿ, ಹಾಗಾಗಿನೇ ನಿಮ್ಮನ್ನ ನಾವು 90 ನಿಮಿಷ ಮೊದಲು ಮಾಕ್ ಪೋಲ್ ಚಾಲು ಮಾಡಬೇಕು ಅಂತ.